ನಮಸ್ಕಾರ. ನಮ್ಮೂರ ಕಡೆ ಬಹಳ ಕಾಮನ್ ಆಗಿ ಮಾಡೋ ಬ್ರೇಕ್ಫಾಸ್ಟ್ಗಳಲ್ಲಿ ಮೊದಲು ಕೇಳಿ ಬರುವ ಹೆಸರು ನೀರು ದೋಸೆ. ಇವತ್ತು ನೀರು ದೋಸೆ ಹೇಗೆ ಮಾಡೋದಂತ ನೋಡೋಣ. 4 ಗಂಟೆ ನೀರಿನಲ್ಲಿ ನೆನೆಸಿರೋ ದೋಸೆ ಅಕ್ಕಿ 1 ಕಪ್ ಇದೆ. 1/3 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 1/4 ಚಮಚ ಆಗುವಷ್ಟು ಉಪ್ಪಿದೆ. ಇನ್ನು ಕೆಲವರು ಇದರ ಜೊತೆಗೇನೆ ಜೀರಿಗೆ ಮತ್ತು ಈರುಳ್ಳಿ ಹಾಕ್ತಾರೆ. ಹಾಗೆ ಮತ್ತೆ ಕೆಲವರು ಬರೀ ಅಕ್ಕಿ ಮತ್ತು ಉಪ್ಪು ಹಾಕಿ ರುಬ್ತಾರೆ. ನುಣ್ಣಗೆ ರುಬ್ಬಬೇಕು. ಇದಕ್ಕೆ 1.5 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಒಟ್ಟಿನಲ್ಲಿ ದೋಸೆ ಹಿಟ್ಟು ತುಂಬ ತೆಳ್ಳಗೆ ನೀರಿನ ಹದದಲ್ಲಿ ಇರಬೇಕು. ನೀರು ದೋಸೆ ಮಾಡಲಿಕ್ಕೆ ಅಂತಲೇ ಕಬ್ಬಿಣದ ಕಾವಲಿ ಸಿಗ್ತದೆ ನಮ್ಮ ಕಡೆ. ದೊಡ್ಡ ಉರಿಯಲ್ಲಿ ಕಾವಲಿ ಬಿಸಿ ಮಾಡಿಕೊಂಡು ಎಣ್ಣೆ ಸವರಿ ನೀರು ದೋಸೆ ಹಿಟ್ಟನ್ನು ತೆಳ್ಳಗೆ ಹುಯ್ಕೊಳ್ಬೇಕು. ಒಂದೇ ಕಡೆ ಚೆನ್ನಾಗಿ ಬೇಯಿಸಿ ಅದನ್ನು ತೆಗೆದು ತಟ್ಟೆ ಮೇಲೆ ತಿರುವಿ ಹಾಕಿ ನಂತರ 2 ಬಾರಿ ಮಡಚಬೇಕು. ಮೃದುವಾದ ರುಚಿಯಾದ ನೀರು ದೋಸೆ ರೆಡಿಯಾಗಿದೆ. ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ.